ಅತ್ತೆ ಅಲ್ಲಿ ಹೊರಗಡೆ ಪಾತ್ರೆ ಗುಡ್ಡೆ ಹಾಕಿದ್ದೀನಿ ತೊಳೆದ್ಬಿಡಿ. ಅಯ್ಯೋ ವಾ ನಾನು ಚೆನ್ನಾಗಿ ಉಜ್ಜಕ್ ಬಂದದೆ ತೊಳ್ಕೊಬಿಡವು. ಅಲ್ಲ ಕಣತೆ ನೀವು ಪರವಾಗಿಲ್ಲ ಬಿಡಿ. ಅಪ್ರೂಪ್ ತಂಗ ಊರಿಗೆ ಬಂದ್ರೆ ಎಲ್ಲರೂ ನನ್ನ ಸೊಸೆ ಹಚ್ಕಟ ಕುತ್ಕೊಂಡು ತಿನ್ಲಿ ಅಂತಾನೆ ಬಿಟ್ಟು ಏನು ಹಿಂಗಂತ ಇದ್ದೀರಿ ನೀವು? ನಾನು ಪಾತ್ರೆ ತೊಳಿಬೇಕಾ? ಹೋಗಿ ತೊಳೆಗಿ ಏನಂತೆ. ಎಷ್ಟೆಷ್ಟು ಸಿಟಿಗಳಲ್ಲಿ ಬಂದು ನೋಡಿ 5 ಮನೆ ಕೆಲಸ ಮಾಡ್ತಾರೆ ನಿಮ್ಮ ವಯಸ್ಸಿನವರು. ಮನೆ ಕೆಲಸಕ್ಕೆಲ್ಲ ಹೋಗಿ ಎಷ್ಟೆಷ್ಟು ಸಂಪಾದನೆ ಮಾಡ್ತಾರೆ ಗೊತ್ತಾ? ಅಲ್ಲಿ ನಾನು ನನ್ನ ಗಂಡನ ಸೇರ್ಕೊಂಡು ಕಷ್ಟಪಟ್ಟು ದುಡಿಯೋದು. ನೀವೆಲ್ಲಿ ಕುತ್ಕೊಂಡು ತಿನ್ಕೊಂಡು ಕುತ್ಕೊಬಿಟ್ರೆ ಒಂದು ಸ್ವಲ್ಪ ಮೈಯ ಬಗ್ಸಿ ಎಕ್ಸಸೈಸ್ ಮಾಡ್ದಂಗೆ ಆಯ್ತದೆ, ಆವಾಗ ಸರಿಯಾಗುತ್ತೆ. ಇಲ್ಲದೆ ಹೋದ್ರೆ ನಿಮಗೆ ಪ್ರಾಬ್ಲಮ್ಮು. ನಿಮ್ಮೊಳಗೆ ಕೇಳ್ತಾ ಇರೋದು. ಹೋಗಿ ತೊಳೆಗಿ ಪಾತ್ರೆನ. ಅಲ್ಲ ಕಣಮ್ಮ, ನನ್ನ ಮಗಳು ನನ್ನ ಅಳಿಮೈನುವೆ ಕೆಲಸ ಮಾಡಿ ಈ ಮನೆಗೆ ಗಾರೆ ಗಟ್ನೆ ಹಾಕ್ಸಿ ಇಷ್ಟ್ರ ಮಟ್ಟಿಗೆ ಕೊಟ್ಕಂಗಿತ್ತು ನನ್ನ ಮಗಳ ಮದುವಾದಂಗೆ. ಈಗ ಹೆಂಗಿರೋದು ಮನೆ? ನನ್ನ ಮಗಳು ಅಷ್ಟೆಲ್ಲ ಮಾಡಿ ಅಲ್ಲಿ ಸಿಟಿಲಿ ಕೆಲಸ ಮಾಡ್ಕೊಂಡು ಸುಸ್ತಾಗಿ ಊರಿಗೆ ಬಂದರೆ ನೆಮ್ಮದಿಯಾಗಿರ್ಬೇಡ್ದೆ. ನೀನು ಚೆನ್ನಾಗಿ ಹೇಳ್ತಾಯಿದ್ದಿ ಬಿಡು. ಹೋಗಿ ಬೆಳಗೋಗು ಕುತ್ಕೊಂಡು ನಾಲ್ಕು ಪಾತ್ರೆ ಬೆಳಗ್ಗೆ ಹಾಕಿಲ್ವಾ? ಪುರಾಣ ಹೊಡಿತಾ ಕುತ್ಕತೀಯೇ ನೀನು. ಸರಿಯಾದಳು ಕಣಮ್ಮ, ಈ ಮನೆಗೋಸ್ಕರ ನನ್ನ ಮಗಳು ಜೀವ ತೇದ್ಬಿಟ್ಟವಳೆ. ಆದ್ರೂ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿನೇ ಇಲ್ವಲ್ಲ ನಿಮಗೆ? ಏನು ನಾಲ್ಕು ಪಾತ್ರೆ ಬೆಳಗ್ಬಿಟ್ರೆ ಏನಾಗ್ಬಿಟ್ಟಿಯಾ ನೀನು? ಸಮದೋದಿಯಾ? ಸರಿ ಬಿಡು ನೀನುವೇ. ಅಯ್ಯೋ ಹಂಗೆಲ್ಲ ಕಂಡು ಬಿತ್ತಮ್ಮ, ನನ್ನ ಬೆಳಗರು ಒಪ್ಪಳ ಇಲ್ವ ಅಂತ. ಅಯ್ಯೋ ಬೂದಿ ತಗೊಂಡು ಒಲೆ ಬೂದಿಯೇ ಅದಕ್ಕೆ ಕಾಯಿ ಚಗರ ತಗೊಂಡು ಸೋಪ್ ಹಾಕೊಂಡು ಒಂಚೂರು ಚಂದ ಗುಜ್ಜು ಹೋಯ್ತದೆ ಎಲ್ಲ ಕೊಳೆನುವೆ ಮಸಿ ಅಲ್ಲವ. ಓಹ್ ಏನಿನ್ನು ಬೆಳಗ್ದಾನೆ ಏನು ಸುಪ್ಪತ್ತಿಗೆ ಮೇಲೆ ಕುಂತಿದೆ ಅಷ್ಟು ಗೊತ್ತಾಗಕ್ಕಿಲ್ವಾ? ಅಯ್ಯೋ ಸರಿ ಬಿಡಿ ಆಯ್ತು ಬೆಳಗ್ತೀನಿ. ಏನು ಮಾಡೋದು ಎಲ್ಲ ನಾನು ಹಣೆ ಬರ. ಮುಂದೆ ಓದೋಳು ಏನಾರ ಕಿತಾಪತಿ ಮಾಡಿಬಿಟ್ಲು. ಈಗ ಅವಳು ಇದ್ದಿದ್ರೆ ಎಲ್ಲನೂ ಮಾಡ್ಕೊಂಡು ಹೋಯ್ತಿದ್ಲು ಬಂಗವ. ಸರಿ ಕಣತೆ, ಮನೆ ಯಾವಾಗ ಬರ್ತೀನಿ ನನ್ನ ಹೆಸರಿಗೆ? ಅಯ್ಯೋ ಬರೀತೀನಿ ಸುಮ್ಕಿರು. ಈಗಲೇ ಬರ್ಕೊಟ್ಬಿಟ್ರೆ ಅವನಿಗೆ ಒಂದು ಮನೆ ಬರೋಕ್ಕಿಲ್ವಾ? ನಿನ್ಗೆ ಏನು ಕಮ್ಮಿ ಮಾಡಿದ್ದಾನೆ ನಾನು? ಅವನು ಹೊಲ್ದಲ್ಲಿ ಕೆಲಸ ಮಾಡಿರೋ ದುಡ್ಡಲ್ಲಿ ಕಾಸಿನ ಸರ ಮಾಡಿಸಿಲ್ವಾ? ಸುಮ್ಕಿರು. ನಕರಾಗ್ಲು ಸಂಪಾದನೆ ಮಾಡಲಿ ಚೆನ್ನಾಗಿ ಬಂದಿದ್ದ ದುಡ್ಡಲ್ಲೆಲ್ಲ ಒಡವೆ ವಸ್ತ್ರನ ಮಾಡಿಸ್ಕೊಬಿಟ್ಟು ಆಮೇಲೆ ನೋಡ್ಕೊಳಕ್ಕಾಯ್ತು, ತಲೆ ಕೆಡ್ಸ್ಕೋಬೇಕು. ಆಮೇಲೆ ಬೇರೆ ಹಾಕಿದ್ರೆ ಆಯಿತು. ಎರ್ತಿ ಬೇರೆ ಮುನ್ಸ್ಕಟ್ಕೊಂಡು ಹೋಗೋಳೆ ಅಲ್ಲ, ಮನೆ ಒಳಗೆ ಬೇರೆ ಸೇರ್ಸ್ಕೋಬೇಕು ಅವಳನ್ನ. ಅದು ಯಾವ ಮಗ ಹೊತ್ಕೊಂಡು ಸೇರ್ಸ್ಕೊಂಡು ನಿನಗೂ ಮಾನ ಮರ್ಬೋದು ಅನ್ನೋದು ಇಲ್ಲಕ್ಕಂತಾಕು. ಅಯ್ಯ ನಾನೇ ಸೇರ್ಸ್ಕೊಳ್ಳೋಣ ಬಿಕ್ತೇಮ್ಮ ಅವಳನ್ನ. ಇನ್ನು ಯಾವತ್ತಿದ್ರು ಅವಳು ನಮ್ಮ ಮನೆಯಿಂದ ಹೊರಕ್ಕೆ ಏನಾರ ಹೇಳಿ ಈಗ ನಾ ಸಂಪಾದನೆ ಮಾಡ್ತಾನೆ. ಆಮೇಲೆ ನೋಡ್ಕೊಳಕ್ಕಾಯ್ತದೆ ಬಿಡಿ. ಆಮೇಲೆ ಅಯ್ಯೋ ನನ್ನ ಸಾವಂತಿ ಮಗ ನನ್ನ ಚಂದ ನೋಡ್ಕೊತಾನೆ ಪ್ರೀತಿಯಿಂದ ಅವನು ಅನ್ಕೊಂಡು ಅವ್ನಿಗೆ ಬರ್ದ್ಬಿಟ್ಟು ನನ್ನ ಮಗಳು ಚಂಪು ಕೊಟ್ಬಿಟ್ಟು ಕಣವ. ಈ ಮನೆಗೆ ಬಂದಾಗ ಕೊಟ್ಕಂಗಿತ್ತು ನನ್ನ ಮಗಳು. ನನ್ನ ಹಳಿ ಮನೆ ಕಷ್ಟಪಟ್ಟು ಗಾರೆ ಗಟ್ನೆ ಹಾಕಿ ಎಲ್ಲನೂ ಅಷ್ಟ ಮನೆಯ ಏನು ನೋಡೋಕ್ಕಾಯ್ತಿತ್ತ? ಮಗ ಎತ್ತಿ ಕರ್ನಾಟಕ ಬಂದವರು ಉಣ್ಣು ನಿಮ್ಮ ಮನೆ ನೋಡ್ಬಿಟ್ಟು ಹಂಗೆ ಏನೋ ನನ್ನ ಹಳಿ ಮನೆ ಕೆಲಸದಲ್ಲಿದ್ದ ಅಂದ್ಕೊಂಡು ನನ್ನ ಹಳಿ ಮನೆ ಮಕ್ಕ ನೋಡ್ಕೊಂಡು ಮಾಡಿದೆ. ನನ್ನ ಮಗ ಮದುವಾದ್ಮೇಲೆ ತಾನೇ ಈ ಮನೆಗೆ ಒಂದು ರೂಪುರೇಷೆ ಬಂದಿದ್ದು. ಆಚೆ ಮುಂಚೆ ಕೊಟ್ಕಂಗಿತ್ತು. ನನ್ನ ಮಗಳಿಗೆ ಮೋಸ ಮಾಡಬೇಡ ನೀನು, ಒಳ್ಳೇದಾಕಿಲ್ಲ. ಆಮೇಲೆ ಅಲ್ಲ ಕಂದ್ಬಿತ್ತಮ್ಮ, ನನ್ನ ಸ್ವಂತ ಮಗನ ನಾನು ಸೌಕರ್ಯ ಮಾಡ್ಕೊಡ್ತಾನೆ ಬಿಟ್ಟು ಸಾವಂತಿ ಮಕ್ಳಿಗೆ ಮಾಡ್ಕೊಡ್ತಿದ್ನ. ನನಗೆ ಗೊತ್ತಿಲ್ವಾ ಏನು ಮಾಡಬೇಕು ಮುಟ್ಬೇಕು ಅಂತವ. ಸುಮ್ಮನಿರಿ, ನಕರಾಗ್ಲಿ ಕಳೀಲಿ. ನಾನು ಯಾವುದೇ ಥರದಲ್ಲಿ ಮೋಸ ಮಾಡೋಕ್ಕಿಲ್ಲಕಂತೆ. ಅಲ್ಲಿ ಕೆಲಸನೂ ಅಡ್ಜಸ್ಟ್ ಆಯ್ತಲ್ಲ ಕಣತೆ. ನಾವು ಸದ್ಯದಲ್ಲೇ ಇಲ್ಲಿಗೆ ಬಂದುಬಿಡ್ತೀವಿ ನಾವು. ಅಲ್ಲ ಕಣವ, ಇಲ್ಲಿ ಬಂದು ಇಲ್ಲೇನು ಮಾಡಿರಿ ನೀವು? ಪರವಾಗಿಲ್ವಲ್ಲ, ನೀವು ಸುಮಾರಾಗಿದ್ದೀರಿ. ಸಾಯ ಗಂಟ್ಲು ಗೇಕೊಂಡಿರ್ತೀವಿ ಅನ್ನೋಕ್ಕಾಯ್ತದ? ಇರೋದ್ರಲ್ಲಿ ಮಾಡೋದು. ವ್ಯವಸಾಯನೇ ಮಾಡಿಸ್ತೀನಿ ಬಿಡಿ. ಹಾಳು ಕಾಳು ಕೊಟ್ಟು ಮಾಡಿಸೋದು. ಒಂದು ಸ್ವಲ್ಪ ದುಡ್ಡು ಬರ್ತದೆ ನಮಗೆ. ಆ ದುಡ್ಡು ಇಟ್ಕೊಂಡು ಇಲ್ಲೇ ಬಂದುಬಿಡ್ತೀವಿ. ಇಲ್ಲೆಲ್ಲರೇ ಒಂದು ಅಂಗಡಿನೋ ಏನಾದ್ರು ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು. ಎಷ್ಟು ದಿನ ಅಂತ ಇರೋಕ್ಕಾಯ್ತದ ಅಲ್ಲಿ? ಸಾಯ ಗಂಟು ಕೂತ್ಕಣೆ ಇವಳನ್ನೇ ಸೇವೆ ಮಾಡ್ಕೊಂಡು ನೀನು ಹೋಗತ್ತೆ ಬೆಳಗೋಗಿ ಪಾತ್ರೆ. ಸರಿ ಆಯಿತು, ಬೆಳೆ ಕೊಡ್ತೀನಿ. ಅಯ್ಯೋ ಸಾರೇಕ ಒಂದು ತಿಕ್ಕತ್ತೊಳ ನೀರ್ನಾಗ ಮಾಡಿದ್ದೀಯೇ ಒಂಚೂರು ಚೆನ್ನಾಗಿತ್ತಿಲ್ಲ. ರಾತ್ರಿ ಸಾರಿ ತಿತ್ತಿಲ್ವಾ? ಅದಕ್ಕೆ ನೀರು ಬೇಯಿಸ್ದೆ, ಅದಕ್ಕೆ ಹಂಗಾಗಿತ್ತು. ಅಯ್ಯೋ ಹಂಗ ಉಣ್ಣಕ್ಕದವ ಒಂಚೂರು ಚೆನ್ನಾಗಿ ಮಾಡು. ಓಹೋ ಮಾಡ್ಕೊಡವ, ಮಿನಿಷ್ಕಿತಿ ಕೇಳ್ತಾವಳೆ. ಮಾಡ್ಕೊಡು ಮಿನಿಷ್ಕಿತಿ ಕೇಳ್ತಾವಳೆ. ನಣಿಯ ಏನು ಅವತ್ತಿನ ಕಾಲದಿಂದ ಉಪ್ಪರಿಗೆ ಮೇಲೆ ಇರೋಳಂಗೆ ಆಡ್ತಾಳೆ. ಕೇಳಿದ ಮಾಡ್ಕೊಡು. ಮನೆ ಹಾಳು ಮಾಡ್ಕೊಟ್ಬಿಟ್ಟು ಎಷ್ಟು ಮಟ್ಟಿಗೆ ಆಡೋಳು. ಅಯ್ಯೋ ನಾನು ಹಣೆ ಬರ್ವೆ. ಅಲ್ಲಕ್ಕಂದು ಬಿತ್ತಮ್ಮ, ಎದೆದ್ರ ಕಡೆನೇ ಬೈತಾಯಿದ್ದೀರಲ್ಲ ನೀವು. ಹಿಂದೆ ಮುಂದೆ ಬೈಯೋದು ನೋಡಿನಿ ನೋಡ್ಬಿತ್ತಮ್ಮ. ನಾನು ಹಿಂದೆ ಮುಂದೆ ಮಾತಾಡೋಳಲ್ಲ. ಭಯ ಇದ್ರೆ ಹಿಂದೆ ಮುಂದೆ ಮಾತಾಡ್ತಾರೆ. ನಾನೇ ಭಯ ಪಡೋದು ನಿನಗೆ? ನನ್ನ ಮಗಳು ಕೆಲಸ ಸೇರ್ಕೊಂಡು ನನ್ನ ಹಳಿ ಮೈನುವೆ ನನ್ನ ಮಗಳುವೆ ಈ ಮನೆಗೆ ಗಾರೆ ಗಟ್ನೆ ಹಾಕಿ ಈ ಮನೆ ಒಂದು ರೂಪುರೇಷೆಗೆ ಬರಂಗೆ ಮಾಡವ್ರೆ. ನಾನೇ ಕೆದ್ರಕೊಳ್ಳಿ ಕುತ್ಕೊಂತೀನಿ. ನಾನು ನಿನಗೆ ದಿಮಾಕಿದ ಮೇಲೆ ತಂದಾಕೊಳ್ಳು ನನ್ನ ಮಗಳು. ನನಗೆ ಎಷ್ಟು ದಿಮಾಕಿರ್ಬೇಕು? ಸರಿ ಆಯಿತು ಬಿಡ್ರವ. ಹೋಗೋಗು ಬೆಳಗೋಗು ಮಗ. ಈ ಮುಂಡೆ ಮೊದಲು ಮನೆಯಿಂದ ಹಚ್ಕಾಕು. ಇನ್ನೇನು ಆಗ್ತಾರೆ ಬಿಟ್ಟನವ? ಆಗ್ತೀನಿಕ ಸುಮ್ಕಿರು. ಬಿರ್ನೆ ಮನೆಯಿಂದ ಹಚ್ಕ ಆಗ್ತಿರೋದೇ ಅವಳನ್ನ. ಒಂಚೂರು ಮನೆಗೇನೆ ಆಸ್ತಿ ಪಾಸ್ತಿ ನನ್ನ ಹೆಸರು ಬರೀಲಿ. ಸುಮ್ಕಿರು. ಕುಣಿಸ್ತೀನಿ ಬೀದಿಲಿ ತಟ್ಟೆ ಬಟ್ಲು ಕೊಟ್ಟು ಕುಣಿಸ್ತೀನಿ. ಇಕ್ಕಿ ತಿನ್ಬೇಕು, ಇಲ್ಲಾರು ಹೋಗು ಭಿಕ್ಷೆ ತಗೊಂತೀನಿ ಕಳಿಸ್ತೀನಿ. ಏನು ದಿಮಾಕು ಇವಳಿಗೆಲ್ಲ ನಂಬ್ಕೊಂಡ್ರೆ ಆಸೆನೇ ಇಲ್ಲ ಕಣವ. ಅವಳು ಸಾವಂತಿ ಮಗನ ಮೇಲೆ ಆಸೆ ಇರ್ಬೇಕು ಇವಳಿಗೆ. ಬರ್ಕೊಡು ಅಂದ್ರೆ ಹಂಗೆ ಈಗ ಮುಂದಿನ ವರ್ಷಕ್ಕೆ ನಾಳೆಗೆ ಅನ್ಕೊಂಡು ಕಾಲ ಕಳಿತಾವಳೆ ಹೊರ್ತು ಅದಾಗ ಬರೆಯದ ನನ್ನ ಮಗಳಿಗೆ ನನ್ನ ಮಗನಿಗೆ ನನ್ನ ಸೊಸೆಗೆ ಅಂತೆಲ್ಲ ಆಗಲಿ. ನಾವು ಸಂಪಾದನೆ ಮಾಡಿಲ್ಲ ತಿನ್ನಕ್ಕೆ ಬತ್ತಿತ್ತು. ಏನಿರಲಿ ಇಲ್ದವಲ್ಲಿ ತಂದು ಅಕ್ಕಿ ಕಿಲು ನಾವು ತಿಂತ ಕುತ್ಕೊತಿದ್ರು. ಹಾಳಾದವಳು ಈಗಲೇ ಹೋಗೋಳ ಅವಳು ಬೇರೆ ಯಾಕೆ ಹೋಗಿದ್ದಾಳಂತೆ? ಅಯ್ಯೋ ಹಬ್ಬಕ್ಕೂ ಅವ್ರ ಅಪ್ಪನ ಕರ್ಕೊಂಡು ಹೋಗಿದ್ದಂತಲ್ಲ. ಆಗ ಅವ್ರು ಸಾದ್ರ ಮಗ ಬಂದು ಕರ್ಕೊಂಡೋಗಿ ಎಷ್ಟು ದಿವಸ ಆಗಿತ್ತು. ಇವನು ಹೋಗಿದ್ದ
ನಿಮ್ಮ ಭಾವ ಹೋಗ್ಬಿಟ್ಟು ಮನೆ ತಗ ಯಾರು ಇತ್ತಿಲ್ವಲ್ಲ ಅಕ್ಕಪಕ್ಕ ಕೇಳಿಕ್ಕೆ ಹಬ್ಬಕ್ಕೆ ಹೋಗೋಣ ಅಂತ ಅಂದ್ರಂತೆ ಅದಕ್ಕೆ ಹೇಳ್ದಂಗೆ ಕೇಳ್ದಂಗೆ ಹೋಗೋಳಲ್ಲ ಅನ್ಕೊಂಡು ಇವನು ಹಂಗೆ ಇದು ಮಾಡಿರೋದು ಅವಳು ಅಲ್ಲಿ ಯಾವ್ಯಾವ ಆಟ ಆಡಕ್ಕೆ ಹೋಗಿದ್ಲ ಯಾರಿಗೆ ಗೊತ್ತು ಯಾವ್ಯಾವ ಆಟ ಆಡೋರು ನಾನು ಕಂಡ್ರೆ ಹಾಕಿಲ್ಲ ಕಣವ ಒಡವೆ ಉಸ್ರೆಲ್ಲ ಹಾಕತ್ತೀನಿಲ್ಲ ಹಬ್ಬ ಹುಣ್ಮೆಗೆ ನನ್ನ ಮಗ ನಾನು ಕಂಡ್ರೆ ಹಾಕಿಲ್ಲ ಅವಳಿಗೆ ಹೊಟ್ಟೆ ಉರಿ ಮಾಡ್ತಾಳೆ. ಅಯ್ಯೋ ತಿರ್ಕೆ ಮುಂಡೆ ಆಡೋದಾಡ್ಕತ್ತವ ಆಡ್ನೆ ಅಲ್ಲ ಅವಳಿಗೂ ನಿನಗೂ ಏನು ತಾಡಿ ಅವು ಬಿದ್ದಿರೋ ಎಕ್ಕಳದಂಗೆ ಅವಕ್ಕೆಲ್ಲ ತಲೆಗೆಡ್ಸ್ಕೊಂಡಾರವ ಸುಮ್ಕಿರು. ನಿಜವಾಗ್ಲೂ ಇವ್ರಿಗೆಲ್ಲ ತಂದಾಕಕ್ಕೆ ಹೊಟ್ಟೆ ಉರಿ ಬೆಂಕಿ ಆಯ್ತದೆ. ಇವ್ರಿಗೆಲ್ಲ ಯಾಕೆ ತಂದಾಕ್ಬೇಕು ನಾನು ಎಷ್ಟು ಬೇಜಾರಾಯ್ತದೆ ಗೊತ್ತಾ. ಇನ್ನೇನು ಮಾಡಿಯವ ಇನ್ನೇನು ಮಾಡಿ ಪಕ್ಕದೂರು ಸಾವುಕಾರನ ಮಗನೇ ಮದುವೆ ಆಯ್ತೀನಿ ಅಂತ ಬಂದರೆ ಇವ್ನು ಒಪ್ಕೊಂಡೆ ನೀನು. ಅಯ್ಯೋ ಅವ್ನು ನೋಡಿ ಚೆನ್ನಾಗಿದ್ನಲ್ಲ ಸೋಕಿಯಾಗಿ ಅವನಂಗೆ ಇರ್ತಾನೆ ಅಂತ ನಾನು ಅನ್ಕೊಂಡೆ. ನಂಗೇನು ಗೊತ್ತು ಹಿಂಗೆ ಆಯ್ತದೆ ಅಂತ ಕಂಡಿದ್ನ ನಾನು. ಅಯ್ಯೋ ಇವನು ಅವ್ನು ನೋಡಿ ಸೋಕಿಗಾರ ನಾನು ಸಾವುಕಾರನ ಮಗನೇ ಅನ್ಕೊಂಡೆ. ಆಮೇಲೆ ಬಂದ್ಮೇಲೆ ತಾನೇ ಗೊತ್ತಾಗಿದ್ದು ಇವ್ರ ಮನೆ ಬಂಡವಾಳು. ಏನೋ ಬುಡತ್ತಾಗೆ ನಿಮ್ಮ ಗಂಡ ನೀನು ಹೇಳ್ದಂಗೆ ಕೇಳ್ಕೊಂಡಿಲ್ವಾ ಇನ್ನೇನು ಮಾಡಿಗೆ ಬುಡತ್ತಾಗೆ ಸಿಕ್ಕಿಲ್ಲ. ಆ ತೊಡಗಲ್ ಮುಂಡೆ ಈಗಲೇ ಹೋಗಳಲ್ಲ ಹೆಂಗೋ ಬಂದಾಗೆಲ್ಲ ಕೆಲಸ ಮಾಡ್ಕೊಳ್ಳೋಳು. ನನಗೇನು ಕೆಲಸ ಇರ್ತಿತ್ತಿಲ್ಲ. ಈಗ ಇರೋ ಬಂಗಾರ ನಾನೇ ಮಾಡ್ಬೇಕಲ್ಲವ ಅದೇ ತಲೆನೋವು. ಏನು ಮಾಡಿಯವ ಇನ್ನೇನು ಮಾಡಿಯೇ ಎಲ್ಲ ಹಣೆ ಬರ. ನಾನು ಪಕ್ಕದ ಸಾವುಕಾರನ ಮಗನ ಮದುವೆ ಆಗುವಂತ ಬಡ್ಕೊಂಡೆ. ನನ್ನ ಮಾತು ಕೇಳ್ದೆ ಇವತ್ತು ಈ ಥರ ಅನ್ಭವಿಸ್ತಾ ಕುಂತಿದ್ದೆ. ನಾನು ಏನು ಮಾಡಣೆ ಹೇಳಷ್ಟೇ ನಾನು ಹೇಳಿನಿ ನನ್ನ ಮಾತನ್ನೇ ಕೇಳಕ್ಕಿಲ್ವಲ್ಲ. ಇನ್ನೇನು ಮಾಡೋಕ್ಕಾದದ್ದು ಬಿಡು ಎಲ್ಲ ನನ್ನ ಹಣೆ ಬರ. ಮಾಡಿಸು ಕೆಲಸವ ಬಟ್ಟೆನ ಒಗಸು ಪಾತ್ರೆನೂ ಬೆಳಸು ಕುತ್ಕೊಂಡು ತಿಂತಾಳೆ ಹೆಂಗೆ ಆಗಲ್ಲ ನೋಡು. ನಿಮ್ಮ ಮದುವೆ ಆದಾಗ ಚಕ್ಳ ಮುಳಿಯಂಗಿದ್ಲು ಈಗ ನೋಡು ಮೈಕೈ ತುಂಬ್ಕೊಂಡು ಹೆಂಗಿದಳು ತೊಳ್ನಂಗೆ ತಿಂತಾಳೆ ಕುತ್ಕೊಂಡು ಒಂದೊಂದಿನಿಯ ಓಸಿ ತಿಂದಾಳವ. ತುಪ್ಪನೇ ಆಗಬೇಕು ಅದು ಬೆಣ್ಣೆಲಿ ಕಲಸಿ ತುಪ್ಪನೇ ಆಗಬೇಕು. ಇನ್ನು ಯಾವ ತುಪ್ಪನೂ ಒಪ್ಪಕ್ಕಿಲ್ಲ. ಹೆಂಗೆ ತಿಂತಾರೆ ಗೊತ್ತಾ ತಂದಾಕೊಂಡು ನಾನಲ್ವಾ. ಏನೋ ನೀನು ಹಣೆ ಬರಕೊಂಡು ಬಿಡವ ನೋಡಿದ್ರೆ ನನಗೆ ಅಯ್ಯೋ ಅಪ್ಪ ಅನಿಸ್ತದೆ. ಒಟ್ಟೂರು ಬೆಂಕಿ ಆಗ್ತದೆ. ನನ್ನ ಮಗಳನ್ನ ರಾಣಿಗೆ ಸಾಕಿ ಗಿಳಿಸಾಗಿ ಗಿಡಗನ ಕೈಲಿ ಕೊಟ್ಟಂಗೆ ಈ ಮನೆ ಕೊಟ್ಟು ಕಣ್ಣನ್ನು ನೋಡಂಗಾಗದೆ. ಏನು ಮಾಡೋಕ್ಕಾಗದು ಬಿಡವ ಎಲ್ಲ ನನ್ನ ಹಣೆ ಬರ. ಹೊಸಿ ಆಸ್ತಿ ಪಾಸ್ತಿ ಬರ್ಸ್ಕೊಳಗಂಟ ಮನೆ ಬರ್ಸ್ಕೊಳಗಂಟ ಆಮೇಲಿಂದ ಕುಣಿಸ್ತೀನಿ ಮೂಲೆಯಲ್ಲಿ ಇವಳನ್ನ. ನನಗೆ ಗೊತ್ತಿಲ್ವಾ ಹೆಂಗೆ ಮಾಡಬೇಕು ಅಂತ. ಈಗ ಅಕ್ರ ಅಂದ್ರೆ ತಪ್ಪಾಯ್ತದೆ ಅಂದ್ಬಿಟ್ಟು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು. ಕಲ್ಸಕ್ಕೆ ಗೊತ್ತು ನನಗೆ ಹೆಂಗೆ ಕಲಿಸ್ಬೇಕು ಇವಳನ್ನ ಅಂತ. ಇವಳನ್ನ ಸಾಮಾನ್ಯದಳು ಅನ್ಕೊಬಿಡಿ ಇವಳನ್ನ ಅತ್ತಾಗೂ ಅಲ್ತಾಳೆ ಇತ್ತಾಗೂ ಅಲ್ತಾಳೆ ಮಳ್ಳಿ ಹೆಂಗೆ ಅವಳಿಗೆ ಹೆಂಗೆ ಕಲಿಸ್ಬೇಕು ಅಂತ ನಂಗೆ ಗೊತ್ತು. ಹೊಸಿ ನಮ್ಮ ಕೈಗೆ ಬರೋ ಗಂಟ ತಡ್ಕೋಬೇಕು. ಇಂಕ ಸುಮ್ಕಿರು ಇವಳು ಅದಾಕ್ತಾರೆ ಹಾಕಿಲ್ಲ ಅದಾಕು ಬೆಳೆಸು ಬಟ್ಟೆ ಒಗ್ಸು ಏನು ಕುತ್ಕೊಂಡು ತಿನ್ನಕ್ಕೆ ಕುಣಿಸ್ಕೊಂಡು ಏನು ಪರವಾಗಿಲ್ಲ ಏನು ಆದಾಯ ಮಡ್ಗಿದ್ಲ ಮನೆ ಕುಲ ಐತಾ ಅದು. ಅಯ್ಯಪ್ಪ ದೇವರೇ ಭಗವಂತ ಹಂಗಾರೆ ಏನು ಬರೋದು ಕಾಣಿಲ್ವೋ ಇನ್ನು. ಅಯ್ಯೋ ಹೊಸಿ ಹೋಗುದ್ನ ಇನ್ನು ಯಾವತ್ತು ನನ್ನ ಮನೆ ಪಕ್ಕ ಬರಬೇಡ ಅಂತೇಳು ಇಂತೇಳು ಅಂತ ಬಾಯಿಗೆ ಬಂದಂಗೆ ಬೋದ್ ಕಳಿಸ್ತಾ. ಇನ್ನು ಅವಳು ಆ ಬುಗಳದಲ್ಲಿ ಇನ್ನು ಬರೋಕಿರಕಂದು ಬಿಡು. ಬರೆದರು ಒಳ್ಳೆ ಕೆಲಸ ಸುಮ್ಕಿರವ. ಅದಕ್ಕೆ ಬೇರೆ ಅವರಿಬ್ರಿಗೂ ಬೇರೆ ಎಲ್ಲಿ ತಂದಕ್ಕ ನಾನು ಒಳ್ಳೆ ಹಣೆ ಬರ ನನಗೆ. ಅದು ಸರಿ ನೀನು ಅವ್ರಿಗೆ ಬೇರೆ ತಂದಾಕಕ್ಕೆ ನಿನ್ಗೆ ಹಣೆ ಬರ ಬಂದಿದ್ದಲ್ಲ ತಂದಾಕು. ಇನ್ನೇನು ಮಾಡಿಯವ ಬೇಡ ಅಂದ್ರೂ ಕೇಳ್ದಂಗೆ ಅದೇ ಎಲ್ಲ ನನ್ನ ಹಣೆ ಬರ ಏನು ಮಾಡೋಕ್ಕಾದದು ಬಿಡವ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.